ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಇಂಟ್ರೆಸ್ಟಿಂಗ್ ವಿದ್ಯಮಾನಗಳು ನಡೀತಾ ಇರೋದ್ರ ಡೀಟೇಲ್ಸ್ ನೀವು ನೋಡ್ತಾ ಇದ್ರಿ. ಮುಂದುವರೆದು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಇಬ್ಬರು ಆರೋಪಿಗಳ ಬಂಧನ ಆಗಿದೆ, ಅರೆಸ್ಟ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಯಾರಿವರು, ಇವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನು, ಹೆಂಗ್ ಪ್ಲಾನ್ ಮಾಡ್ಕೊಂಡ್ರು ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. 8 ಜನ ಶಂಕಿತರನ್ನ ವಶಕ್ಕೆ ಪಡೆದಿದ್ರು ಅಂತ ನಾವು ಹೇಳ್ತಾ ಇದ್ವಿ ನಿಮಗೆ ಕಳೆದ ಬುಲೆಟಿನ್ ನಲ್ಲಿ. ಈಗ ಇಬ್ಬರ ಅರೆಸ್ಟ್ ಅನ್ನ ಪೊಲೀಸರು ತೋರಿಸಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು. ಬಂಧನಕ್ಕೆ ಒಳಪಡಿಸಲಾಗುತ್ತಾ ಅಥವಾ ಅವರೇ? ಓಕೆ, ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಮೂಲದ ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾದವರು, ಅಲ್ಲೇ ಅಕ್ಕಪಕ್ಕದ ಜಿಲ್ಲೆಯವರೇ ಇವರು ಅನ್ನೋದು ತಿಳಿದು ಬರ್ತಾ ಇದೆ. ಇವರು ಹೆಂಗೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಇವ್ರ ಪಾತ್ರ ಏನು ಎಲ್ಲ ಆಚೆ ಬರುತ್ತೀಗ. ಕಳಸ ಮೂಲದ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಟೋರಿಯಸ್ ಸಫಾನ್ ಗ್ಯಾಂಗ್ಗೆ ಈ ಆರೋಪಿಗಳು ಕೆಲಸ ಮಾಡ್ತಾ ಇದ್ರಂತೆ. ಸಫಾನ್ ಗ್ಯಾಂಗ್ ಈ ಹಿಂದೆ ಅನೇಕ ಆಂಟಿ ಸೋಷಿಯಲ್ ಕೆಲಸಗಳಲ್ಲಿ ಈತನ ಹೆಸರಿತ್ತು, ಅನೇಕ ಅನೈತಿಕ ಚಟುವಟಿಕೆಗಳಲ್ಲಿ ಈತನ ಹೆಸರಿತ್ತು. ಆಮೇಲೆ ಈ ಮರ್ಡರ್ಸು, ಅಟೆಂಪ್ಟ್ ಟು ಮರ್ಡರ್ಸು ಬಹಳ ಕುಖ್ಯಾತಿಯನ್ನು ಹೊಂದಿರುವಂತಹ ಗ್ಯಾಂಗ್ ಇದು. ಹೀಗಾಗಿ ಈತನಿಗೋಸ್ಕರ ಕೆಲಸ ಮಾಡ್ತಾ ಇದ್ರಂತೆ. ಆತನ ಹುಡುಗರೇ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ. ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇಬ್ಬರದ್ದು ಮೂಲ ಯಾವುದು, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಏನಾದರೂ ಇದೆಯಾ ಅಂತ ಪೊಲೀಸರು ಚೆಕ್ ಮಾಡ್ತಾರಲ್ಲ, ಆಗ ಸಫಾನ್ ಗ್ಯಾಂಗ್ನ ನಂಟು ಗೊತ್ತಾಗ್ತಾ ಇದೆ. ಇವರಿಬ್ಬರೂ ಕೂಡ ಅವ್ರಿಗೆ ಕೆಲಸ ಮಾಡ್ತಾ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಕೊಲೆಯಲ್ಲಿ ಇವ್ರದ್ದು ಪಾತ್ರ ನೇರವಾಗಿ ಇದ್ದಿದ್ದು ಕಂಡು ಬಂದಿದೆಯಾ, ಅಥವಾ ಯಾರ್ದಾದ್ರೂ ಅಣತಿಯಂತೆ ಇವ್ರು ಕೆಲಸ ಮಾಡಿ ಹಂತಕರಿಗೆ ಮಾಹಿತಿ ಕೊಟ್ರ, ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಬಟ್ ಘಟನೆಯಾಗಿ 24 ಗಂಟೆಗಳಾದ ನಂತರ ಇಬ್ಬರ ಅರೆಸ್ಟನ್ನು ಒಂದು ಪ್ರಕರಣದಲ್ಲಿ ಪೊಲೀಸರು ತೋರಿಸಿದ್ದಾರೆ. ಎಲ್ರಿಗೂ ಕುತೂಹಲ ಇದ್ದಿದ್ದು ಆರೋಪಿಗಳೇ ಬಂದು ಶರಣಾಗತಿ ಆಗ್ತಾರೆ ಅಥವಾ ಅರೆಸ್ಟ್ ಮಾಡ್ತಾರ ಪೊಲೀಸರು ಅಂತ. 5 ಪೊಲೀಸ್ ತಂಡಗಳನ್ನು ರಚನೆ ಮಾಡಿಕೊಂಡಿದ್ರು. ವಿವಿಧ ಜಿಲ್ಲೆಗಳಿಗೆ, ಅಂದ್ರೆ ಮಂಗಳೂರಿಗೆ ಅಂಟಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಹುಡುಕಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಸಫಾನ್ ಗ್ಯಾಂಗ್ನ ಇಬ್ಬರು ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಸೊ ಇವ್ರ ಪಾತ್ರದ ಬಗ್ಗೆ ಏನ್ ಮಾಹಿತಿ ಇದೆ? ಆಮೇಲೆ ಆ 8 ಜನ ಶಂಕಿತರನ್ನ ವಶಕ್ಕೆ ಪಡೆದಿದ್ರಲ್ಲ, ಅವರಲ್ಲೇ ಇವರು ಇರೋದಾ ಅಥವಾ ಇವ್ರನ್ನ ಸಪರೇಟ್ ಆಗಿ ನ್ಯಾಬ್ ಮಾಡಿರೋದಾ? ಇವ್ರ ಪಾತ್ರ ಏನು ಕೊಲೆಯಲ್ಲಿ ಅಂತ? ಮಮತಾ, ಇದು ಮಂಗಳೂರಿನಲ್ಲಿರುವಂತ ಸಫ್ವಾನ್ ಗ್ಯಾಂಗ್ ಅನ್ನುವಂಥದ್ದು ನಟೋರಿಯಸ್ ಗ್ಯಾಂಗ್. ಸಾಕಷ್ಟು ಕೊಲೆ ಯತ್ನ ಪ್ರಕರಣಗಳಲ್ಲೆಲ್ಲ ಭಾಗಿಯಾಗಿರುವಂತವ್ರು. ಇದರಲ್ಲಿ ಕೇವಲ ಮುಸ್ಲಿಂ ಹುಡುಗರು ಮಾತ್ರ ಅಲ್ಲ, ಹಿಂದೂ ಹುಡುಗರು ಇರುವಂತದ್ದು. ಆದ್ರೆ ಅದರ ಕ್ಯಾಪ್ಟನ್ ಆಗಿರುವವನು ಸಫ್ವಾನ್ ಅನ್ನುವಂಥದ್ದು. ಹಾಗಾಗಿ ಸಫ್ವಾನ್ ಗ್ಯಾಂಗ್ ಅಂತ ಬಹಳಷ್ಟು ಫೇಮಸ್ ಆಗಿರುವಂತಹ ತಂಡ. ಈ ತಂಡವೇ ಇವತ್ತು ಈ ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣದಲ್ಲೂ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿ ಪೊಲೀಸರು ಎಲ್ಲ ದಾಖಲೆಗಳನ್ನು ಇಟ್ಕೊಂಡು, ಈ ವಿಡಿಯೋ ದಾಖಲೆಗಳನ್ನೆಲ್ಲ ಇಟ್ಕೊಂಡು ಸುಮಾರು 8 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಆ 8 ಮಂದಿಯನ್ನ ವಶಕ್ಕೆ ಪಡೆದಿದ್ರಲ್ಲಿ ಇಬ್ರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಶ ಮೂಲದ ಇಬ್ರು ಹಿಂದೂ ಯುವಕರು ಇವರು ಈ ಗ್ಯಾಂಗ್ ನಲ್ಲಿ ಹಿಂದಿನಿಂದಲೂ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅವರು ನೇರವಾಗಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಹತ್ಯೆ ಮಾಡ್ಲಿಕ್ಕೆ ಬೇಕಾದಂತ ಟೀಮ್ ರೆಡಿ ಮಾಡುವಾಗ ಅವರನ್ನು ಸೇರಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಈಗಿರುವಂತ ಮಾಹಿತಿ. 5 ಪ್ರಮುಖ ಆರೋಪಿಗಳ ಜೊತೆಗೆ ಹಿಂದೂ ಯುವಕರು ಇದ್ದಾರೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಅವರು ನೇರವಾಗಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಗೊತ್ತಿರುವಂತ ಮಾಹಿತಿ. ಹಾಗಾಗಿ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇವರೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೆಲವು ಕಡೆಗಳಲ್ಲಿ ಅವಿತು ಕುಳಿತಿದ್ರು. ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಅವರನ್ನ ವಶಕ್ಕೆ ಪಡೆದು ಈಗ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಯಾರೆಲ್ಲ ಇಂಡೈರೆಕ್ಟ್ ಆಗಿ ಭಾಗಿಯಾಗಿದ್ದಾರೆ, ಡೈರೆಕ್ಟ್ ಆಗಿ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆನೂ ಈಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಈಗ 8 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಇಬ್ಬರನ್ನು ಈಗ ಬಂಧನ ತೋರಿಸಿರುವಂತದ್ದು. ಜೊತೆಗೆ ಇನ್ನುಳಿದವರು ಯಾರೆಲ್ಲ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆನೂ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಮಮತಾ, ಓಕೆ, ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.